ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ತಮಿಳಿನ ಸೂರ್ಯ ಅಭಿನಯದ ರೆಟ್ರೋ ಸಿನಿಮಾದ ಒಟ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗಿನ ಸಿನಿಮಾ ಯುಗದಲ್ಲಿ ಕಂಟೆಂಟ್ ಈಸ್ ದ ಕಿಂಗ್ ಯಾರಪ್ಪ ಅಂದರೆ ಸಿನಿಮಾದಲ್ಲಿ ಕಂಟೆಂಟೇ ಕಿಂಗ್ ಆಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಏಕೆಂದರೆ ರೆಟ್ರೋ ಸಿನಿಮಾ ತೆರೆ ಕಂಡ ಸಮಯದಲ್ಲಿಯೇ ಟೂರಿಸ್ಟ್ ಫ್ಯಾಮಿಲಿ ಅನ್ನೋ ಸಿನಿಮಾ ಕೂಡ ತೆರೆ ಕಾಣುತ್ತೆ. ಆದರೆ ಟೂರಿಸ್ಟ್ ಫ್ಯಾಮಿಲಿ ಬಾಕ್ಸ್ ಆಫೀಸ್ ಕಿಂಗ್ ಆಗಿ ಮೆರೆಯುತ್ತೆ, ಆದರೆ ರೆಟ್ರೋ ಕಂಟೆಂಟ್ ಇರುವ ಸಿನಿಮಾದ ಮುಂದೆ ಮಕ್ಕಡೆ ಮಲಗುತ್ತೆ ಅಂತ ಹೇಳಬಹುದು. ಸಿನಿಮಾ ಅತ್ಯುತ್ತಮವಾಗಿ ಮೂಡಿ ಬಂದಿತ್ತು, ಆದರೆ ಸಿನಿಮಾ ಜನರ ಮನಸ್ಸು ಗೆಲ್ಲುವಲ್ಲಿ ವಿಫಲವಾಯಿತು ಅಂತಲೇ ಹೇಳಬಹುದು. ರೆಟ್ರೋ ಸಿನಿಮಾದ ಫೈನಲ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಎಸ್ಟಿಮೇಟ್ ಕಲೆಕ್ಷನ್ ನೋಡುವುದಾದರೆ ತಮಿಳುನಾಡಿನಲ್ಲಿ ಸರಿಸುಮಾರು ಸಿನಿಮಾ ಒಟ್ಟಾರೆಯಾಗಿ 52 ಕೋಟಿ ರು ಕಲೆಕ್ಷನ್ ಮಾಡಿದೆ ಅಂತ ಹೇಳಬಹುದು. ಹಾಗೆ ತೆಲುಗು ಸ್ಟೇಟ್ಗಳಾದಂಥ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಬರೋಬ್ಬರಿ ಸರಿಸುಮಾರು 8 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳಬಹುದು. ಹಾಗೆ ಕರ್ನಾಟಕದಲ್ಲಿ ಈ ಸಿನಿಮಾ ಬರೋಬ್ಬರಿ 8.1 crore ಕಲೆಕ್ಷನ್ ಮಾಡಿದೆ ಅಂತ ಹೇಳಬಹುದು. ಕೇರಳದಲ್ಲಿ ಹಾಗೆ ಸರಿಸುಮಾರು ರೆಟ್ರೋ ಸಿನಿಮಾ 4.80 ಅಂದರೆ 4,80,00,000 ರುಗಳು ಕಲೆಕ್ಷನ್ ಕಂಡಿದೆ ಅಂತ ಹೇಳಬಹುದು. ಹಾಗೆ ನಾರ್ತ್ ಇಂಡಿಯಾದಲ್ಲಿ ಈ ಸಿನಿಮಾ ಬರೋಬ್ಬರಿ 2,10,00,000 ರುಗಳು ಕಲೆಕ್ಷನ್ ಕಂಡಿದೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಭಾರತದಲ್ಲಿ ಈ ಸಿನಿಮಾ ಸರಿಸುಮಾರು 75 ಕೋಟಿ ರುಗಳು ಕಲೆಕ್ಷನ್ ಕಂಡಿದೆ. ಹಾಗೆ ಈ ಸಿನಿಮಾ ಓವರ್ಸೀಸ್ ಕಲೆಕ್ಷನ್ ನೋಡುವುದಾದರೆ $3.15 ಮಿಲಿಯನ್ ಅಂದರೆ 27 ಕೋಟಿ ರುಗಳು ಸರಿಸುಮಾರು 27 crores ಕಲೆಕ್ಷನ್ ಕಂಡಿದೆ. ಹಾಗೆ ಈ ಸಿನಿಮಾ ಒಟ್ಟಾರೆಯಾಗಿ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ನೋಡುವುದಾದರೆ ಸರಿಸುಮಾರು 102 ಕೋಟಿಗಿಂತ ಅಧಿಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿದೆ. ಆದರೆ ಈ ಸಿನಿಮಾದ ರಿಸಲ್ಟ್ ಡಿಸಾಸ್ಟರ್. ಏಕೆಂದರೆ ಸಿನಿಮಾ ಎಷ್ಟೇ ಕೋಟಿ ಹಾಕಿ ಸಿನಿಮಾ ಮಾಡಿದರೂ ಕೂಡ ಕಂಟೆಂಟ್ ಈಸ್ ದ ಕಿಂಗ್. ಈಗಿನ ಮಾರ್ಕೆಟ್ನಲ್ಲಿ ಕಂಟೆಂಟ್ ಇದ್ದರೆ ಸಿನಿಮಾ ಓಡುತ್ತೆ, ಇಲ್ಲಾಂದರೆ ಇಲ್ಲ ಅಂತ ಹಲವಾರು ಸಿನಿಮಾಗಳು ತೋರಿಸಿಕೊಟ್ಟಿವೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ನೊಂದಿಗೆ ಸಿಗೋಣ.